ಕಟ್ಟಡ ಕಾಮಗಾರಿ ಕೆಲಸಕ್ಕೆ ಅಂತ ಛತ್ತೀಸ್ಗಢದಿಂದ ಬಂದಿದ್ದಂತಹ ಇಡೀ ಕುಟುಂಬ ಈಗ ಜೈಲು ಪಾಲಾಗಿದೆ. 3 ಹೊತ್ತಿನ ಊಟಕ್ಕಾಗಿ ಅಂತ ಬಂದು ಕೆಲಸ ಮಾಡ್ತಿದ್ದಂತಹ ಇಡೀ ಕುಟುಂಬ ಈಗ ಅಂಧರಾಗಿರೋದಾದ್ರೂ ಯಾಕೆ, ಎಲ್ಲಿ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸಬ್ ಕಾಂಟ್ರಾಕ್ಟರ್ನ ಜೀವವನ್ನೇ ತೆಗೆದ ಅಕ್ರಮ ಸಂಬಂಧ, ಕಟ್ಟಡದಿಂದ ತಳ್ಳಿ ಆಕಸ್ಮಿಕ ಸಾವು ಅಂತ ಬಿಂಬಿಸಲು ಯತ್ನ. ಈ ಫೋಟೋದಲ್ಲಿರುವ ವ್ಯಕ್ತಿಯನ್ನ ನೋಡಿ, ಹೆಸರು ವಿಠಲ್ ರಾಠೋಡ್ ಅಂತ. ಮೂಲತಃ ವಿಜಯಪುರ ಜಿಲ್ಲೆಯ ತಿಕೋಟಾದವನು. 60 ವರ್ಷ ವಯಸ್ಸಿನ ವಿಠಲ್ ರಾಠೋಡ್ ಧಾರವಾಡದ ನವನಗರದಲ್ಲಿರುವ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಕಟ್ಟಡದ ಕಾಮಗಾರಿಯೊಂದನ್ನ ಸಬ್ ಕಾಂಟ್ರಾಕ್ಟ್ ಪಡೆದು ಕೆಲಸ ಮಾಡ್ತಿದ್ದ. ಸುಮ್ಮನೆ ಕಾಮಗಾರಿ ಮುಗಿಸ್ಕೊಂಡು ಹೋಗಿದ್ರೆ ಇನ್ನಷ್ಟು ಕಾಲ ಬದುಕ್ತಿದ್ನೋ ಏನೋ, ಆದರೆ ಬೇರೆ ಕಾಮಗಾರಿ ನಡೆಸೋದಕ್ಕೆ ಹೋಗಿ ಈಗ ಹೆಣವಾಗಿದ್ದಾನೆ. ಸಬ್ ಕಾಂಟ್ರಾಕ್ಟರ್ ವಿಠಲ್ ರಾಠೋಡ್ ಕಟ್ಟಡ ಕಾಮಗಾರಿ ಕೆಲಸಕ್ಕೆ ಛತ್ತೀಸ್ಗಢ ಮೂಲದ ಕಾರ್ಮಿಕರನ್ನ ಕರೆಸಿಕೊಂಡಿದ್ದ. ವಿಮಲಾ, ಆಕೆಯ ಗಂಡ ಮೇಘವ್ ಹಾಗೂ ಪುತ್ರ ಭಗವಾನ್ ಎಂಬುವರು ಈತನ ಬಳಿ ಕೆಲಸಕ್ಕೆ ಬಂದಿರ್ತಾರೆ. ಈ ವೇಳೆ ವಿಮಲಾ ಜೊತೆಗೆ ವಿಠಲ್ ರಾಠೋಡ್ ಲವ್ವಿ ಡವ್ವಿ ಶುರು ಹಚ್ಕೊಂಡಿದ್ದ ಅನ್ನೋ ಆರೋಪವಿದೆ. ಇದು ವಿಮಲಾ ಪತಿ ಹಾಗೂ ಪುತ್ರನ ಗಮನಕ್ಕೆ ಬಂದಿದೆ. ಇದೇ ವಿಚಾರಕ್ಕೆ ರಾಠೋಡ್ ಜೊತೆಗೆ ಜಗಳ ಕೂಡ ಶುರುವಾಗಿದೆ. ಜಗಳ ಬೇರೆಯದ್ದೇ ರೂಪ ಪಡೆದಿದ್ದು, ಈತನನ್ನ ಹತ್ಯೆ ಮಾಡಿದ ಕುಟುಂಬ ಆಕಸ್ಮಿಕ ಸಾವು ಅಂತ ಬಿಂಬಿಸೋದಕ್ಕೆ ಹೋಗಿ ಈಗ ತಗಲಾಕೊಂಡಿದೆ. ಕಂಠಪೂರ್ತಿ ಕುಡಿದು ಬಿದ್ದಿದ್ದಾನೆ ಅಂತ ಸ್ಕ್ರೀನ್ ಪ್ಲೇ. ತನಿಖೆಯಲ್ಲಿ ಬಯಲಾದ ಕಾಮಗಾರಿ ಕೊಲೆ ರಹಸ್ಯ. ಈ ಫೋಟೋದಲ್ಲಿ ಕಾಣ್ತಾ ಇರುವ ಮಹಿಳೆಯ ಹೆಸರು ವಿಮಲಾ. ಈಕೆಯ ಜೊತೆಗೆ ವಿಠಲ್ ಗೌಡ ಕೊಂಚ ಅವಶ್ಯಕತೆ ಮೀರಿ ಸಲುಗೆಯನ್ನ ಬೆಳೆಸ್ಕೊಂಡಿದ್ದ. ಈ ಇಬ್ಬರ ಆತ್ಮೀಯ ಸಂಬಂಧ ಯಾವಾಗ ಈಕೆಯ ಪತಿ ಮೇಘವ್ ಹಾಗೂ ಪುತ್ರ ಭಗವಾನ್ ಗೊತ್ತಾಯ್ತೋ, ಅಲ್ಲಿಂದಲೇ ವಿಠಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತಂತೆ. ಇದೆಲ್ಲ ಬೇಡ, ಸುಮ್ಮನಿದು ಬಿಡು. ಇದೇ ವಿಚಾರಕ್ಕೆ ಮೊನ್ನೆಯಷ್ಟೇ ವಿಮಲಾ, ಮೇಘವ್, ಭಗವಾನ್ ಮತ್ತು ವಿಠಲ್ ನಡುವೆ ಕಾನೂನು ವಿಶ್ವವಿದ್ಯಾಲಯದ ಕಟ್ಟಡವೊಂದರ ಬಳಿ ಜಗಳ ಕೂಡ ಆಗಿತ್ತಂತೆ. ಜಗಳ ತಾರಕಕ್ಕೇರಿ ಮೂವರು ಸೇರಿ ವಿಠಲ್ ಗೌಡನನ್ನ ನಿರ್ಮಾಣ ಹಂತದ ಕಟ್ಟಡದ ಮೇಲಿಂದ ತಳ್ಳಿ ಕೊಲೆ ಮಾಡಿದ್ದಾರೆ. ಆದರೆ ವಿಠಲ್ ಗೌಡ ಕಂಠಪೂರ್ತಿ ಕುಡಿದ ಕಾರಣ ಆಯ ತಪ್ಪಿ ಕಟ್ಟಡದ ಮೇಲಿಂದ ತಾನೇ ಬಿದ್ದಿದ್ದಾನೆ ಅಂತ ಕಥೆ ಕಟ್ಟಿದ್ದಾರೆ. ಆದರೆ ಪೊಲೀಸರ ಕಣ್ಣಿಗೆ ಅಲ್ಲಿ ತಾವಾಗಿಯೇ ಬಿದ್ದು ಸಾವಾದ ಯಾವ ಕುರುಹು ಕೂಡ ಕಂಡು ಬಂದಿರಲಿಲ್ಲ. ಯಾವಾಗ ಈ ಮೂವರನ್ನ ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದ್ರೋ, ಆಗ ವಿಮಲಾ, ವಿಠಲ್ ನಡುವಿನ ಆತ್ಮೀಯ ಸಂಬಂಧ ಆಚೆ ಬಂದಿದೆ. ಕಟ್ಟಡದ ಮೇಲಿಂದ ಇವರೇ ತಳ್ಳಿ ಕೊಲೆ ಮಾಡಿರುವ ಅಂಶ ಬೆಳಕಿಗೆ ಬಂದಿದೆ. ಸದ್ಯ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬಿದ್ದು ಸಾಯುವಂಥ ಯಾವುದೇ ಒಂದು ಸಂದರ್ಭ ಇಲ್ಲ ಅಂತಂದು ನಮ್ಮ ಅಧಿಕಾರಿಗಳು ಯಾರ್ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವ್ರನ್ನೆಲ್ಲ ತಗೊಂಡು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮೇಘವ್ ಅಂತ 50 ವರ್ಷ ಮತ್ತು ಭಗವಾನ್ ದಾಸ್ ಮೇಘವ್ನ ಮಗ 21 ವರ್ಷ ಮತ್ತು ವಿಮಲಾ ಈಕೆ ಮೇಘವ್ನ ಹೆಂಡತಿ 41 ವರ್ಷ, ಇವರೆಲ್ಲ ಛತ್ತೀಸ್ಗಢ ರಾಜ್ಯದವರು ಇಲ್ಲಿ ಲೇಬರ್ಸ್ ಆಗಿ ಬಂದಿದ್ದಾರೆ. ಸೇಮ್ ಕಾಂಟ್ರಾಕ್ಟ್ ಹತ್ರ ಲಾಸ್ಟ್ ಒಂದು 5-6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಮಲಾ ಜೊತೆ ಸ್ವಲ್ಪ ಆತ್ಮೀಯತೆ ಇತ್ತು ಈ ಮೃತನಿಗೆ ಅಂತಂದು ಹೇಳಿಬಿಟ್ಟು ಆ ವಿಮಲಾಳ ಗಂಡ ಮತ್ತು ಮಗ ಇಬ್ಬರು ಅದ್ರ ಬಗ್ಗೆ ಯಾವಾಗಲೂ ಅಪೋಸ್ ಮಾಡ್ತಾ ಇರ್ತಾರೆ. ಮೊನ್ನೆ ಆದಂಥ ಒಂದು ಸಂಘರ್ಷದಲ್ಲಿ ಅವನಿಗೆ ಪೆಟ್ಟು ಬಿದ್ದಿದೆ. ನಂತರದಲ್ಲಿ ಅದು ಡೆತ್ ಆಗಿದೆ. ಹಂಗಾಗಿ ಈ ಪ್ರಕರಣದಲ್ಲಿ ಒಟ್ಟು 3 ಜನ, ಮೇಘವ್, ಭಗವಾನ್ ದಾಸ್ ಮತ್ತು ವಿಮಲಾ, ಗಂಡ, ಹೆಂಡತಿ ಮತ್ತು ಮಗ, ಈ 3 ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿ ಈಗ ಅರೆಸ್ಟ್ ಮಾಡಿದ್ದೀವಿ. ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗುತ್ತೆ. ವಿಠಲ್ ಪುತ್ರನಿಂದಲೂ ವಿಮಲಾಗೆ ಹೋಗಿತ್ತು ವಾರ್ನಿಂಗ್. ಆದರೂ ಮುಂದುವರೆದಿದ್ದ ವಿಠಲ ವಿಮಲಾ ಲವ್ವಿ ಡವ್ವಿ. ಹೌದು, ವಿಠಲ್ಗೆ ಕೇವಲ ವಿಮಲಾ ಪತಿ ಮತ್ತು ಪುತ್ರ ಅಲ್ಲ ವಾರ್ನಿಂಗ್ ಕೊಟ್ಟಿದ್ದು, ಇವರಿಬ್ಬರ ಆತ್ಮೀಯ ಸಂಬಂಧ ವಿಠಲ್ ಪುತ್ರನ ಕಿವಿಗೂ ಕೂಡ ಬಿದ್ದಿತ್ತು. ವಿಷಯ ಗೊತ್ತಾದಾಗ ವಿಠಲ್ ಪುತ್ರ ಸುನೀಲ್ ವಿಮಲಾಗೆ ವಾರ್ನಿಂಗ್ ಕೊಟ್ಟಿದ್ದಂತೆ. ಇಷ್ಟೆಲ್ಲ ಆದರೂ ಕೂಡ ವಿಠಲ್ ವಿಮಲಾ ಸಲುಗೆ ಸಂಬಂಧ ಜೋರಾಗಿಯೇ ಮುಂದುವರೆದಿತ್ತಂತೆ. ಆದರೆ ಯಾವಾಗ ಪತಿ ಹಾಗೂ ಪುತ್ರ ವಿಠಲ್ ಜೊತೆಗೆ ಜಗಳಕ್ಕೆ ನಿಂತರೋ, ವಿಮಲಾ ಅವರೊಂದಿಗೆ ಸೇರಿಕೊಂಡು ವಿಠಲ್ನನ್ನ ಕಟ್ಟಡದ ಮೇಲಿಂದ ತಳ್ಳಿ ಕೊಲೆ ಮಾಡಿದ್ದಾರೆ. 2 ಸಲ ಅನ್ಸಿದ್ರಿ ಅವ್ರು ನನ್ನ ಕಣ್ಣಿಗೆ. ಅದಕ್ಕೆ ಇಲ್ಲ ನಮ್ಮ ತಂದೆಯವ್ರ ಜೊತೆ ಹಿಂಗೆ ಮಾತಾಡೋದು ಒಂದು ಇದು ಮಾಡೋದು ಅನ್ಸಿದ್ರಿ. ಅದಕ್ಕೆ ಒಂದು ಸಲನೂ ಅವ್ರನ್ನ ಹಿಂಗೆ ಬಡ್ದು ವಾರ್ನಿಂಗ್ನೂ ಮಾಡಿದ್ದೆ ಸರ್. ನಾ ಆದರೂ ಹೊಡೆದು ಓಡಿಸಿದ್ದೆ ಸರ್, ಮೊಬೈಲ್ ಕಸ್ಕೊಂಡ್ರಿ. ಮತ್ತು ನನಗೆ ಹೇಳಲಾರ್ದೆ ಇಲ್ಲಿ ನಾವೊಂದು 10 ಡೇಸ್ ಬ್ಯಾಕ್ದಿಂದ ಕೆಲಸ ಮಾಡ್ಸತ್ತೀನಿ ರೀ. ನಾ ಇಲ್ಲಿ ನಾವೊಂದು ವಾರ ಹಿಂದೆ ಸರ್ ಅಲ್ಲಿ ಬೆಳಗಾವದಿಂದ ಲೇಬರ್ಗಳು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೆ ಸರ್. ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ, ಅವಾಗ ಸಡನ್ಲಿ ಬರೋಣ ಇಲ್ಲಿ ನೋಡಿದೆ ಸರ್ ಅವರಿಗೆ. ನಾನು ಹೊಡೆದು ಇದು ಮಾಡೋಣ, ಈಗೇನೆಲ್ಲ ಸುಧಾರಿಸಿರ್ಬೇಕಂತ ನಾನು ಅಷ್ಟೊಂದು ಇದು ಮಾಡಿತ್ತಲ್ಲ ರೀ. ಆದರೆ ಇಲ್ಲಿ ಬರೋಣ, ನಾನು ನಿನ್ನೆ ಹೋಗೋಣ, ಈ ಥರ ಇದೆ. ಒಟ್ಟಾರೆ ದೂರದಿಂದ ಕೆಲಸಕ್ಕೆ ಬಂದಿದ್ದ ವಿಮಲಾ ಮಾಲೀಕನನ್ನೇ ಬುಟ್ಟಿಗೆ ಹಾಕೊಂಡು ಕೊನೆಗೆ ಆತನನ್ನೇ ಬಲಿ ಪಡೆದುಕೊಂಡಿದ್ದಾಳೆ. ಇದು ಆಕಸ್ಮಿಕ ಸಾವು ಅಂತ ಬಿಂಬಿಸೋದಕ್ಕೆ ಹೋಗಿ ಕಂಬಿ ಹಿಂದೆ ಹೋಗಿದ್ದಾರೆ. ಜಾವಿದ್ ಆಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.